ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವ್. ನಿಜವಾಗಿಯೂ ಇವತ್ತು ಕಾಂಗ್ರೆಸ್ ಪಕ್ಷ ವಿರೋಧ ಪಕ್ಷ ಅನ್ನೋದನ್ನು ಸಾಬೀತು ಮಾಡ್ತಾ ಇದ್ದಾರೆ. ನೋಡ್ರಿ, ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು AICC ಅಧ್ಯಕ್ಷರು, ರಾಜಕೀಯ ಮಾಡುವ ಸಮಯ ಇದಲ್ಲ, ನಾವು ಕೇಂದ್ರ ಸರ್ಕಾರದ ಜೊತೆ ನಿಲ್ಲುತ್ತೇವೆ, ದೇಶದ ಏಕತೆ ಹಾಗೂ ಸಮಗ್ರತೆಯ ರಕ್ಷಣೆಗೆ ನಾವು ಒಂದಾಗುತ್ತೇವೆ. ಬಹಳ ಒಳ್ಳೆಯ ಮಾತನ್ನು. ಯಾಕಂದ್ರೆ ರಾಜಕೀಯ ಮಾಡೋದು ತಪ್ಪು. ಈ ಸಂದರ್ಭದಲ್ಲಿ ಪಹಲ್ಗಾಮದಲ್ಲಿ ಆಗಿರ್ಬೋದು, ಈ ಹಿಂದಾದಂಥ ಪುಲ್ವಾಮಾದಲ್ಲಿ ಆಗಿರ್ಬೋದು, ಯಾವುದೇ ಪಕ್ಷ ಇದರಲ್ಲಿ ರಾಜಕೀಯ ಮಾಡಿದ್ರೆ ಒಂದು ರೀತಿ ಅಪರಾಧನ ಅದು. ಈ ದಿಶೆಯಲ್ಲೇ ಇವತ್ತು ಕಾಂಗ್ರೆಸ್ ಈ ಒಂದು ನಿಲುವು ತೆಗೆದುಕೊಂಡ ನಾವು ಒಂದಾಗಿರ್ತೀವಿ, ವಿರೋಧ ಪಕ್ಷ ಮತ್ತು ಆಡಳಿತ ಪಕ್ಷ. ಅವರು ನಮ್ಮ ಸಲಹೆಗಳನ್ನು ಸ್ವೀಕಾರ ಮಾಡ್ಬೋದು, ಬಿಡ್ಬೋದು, ಅವ್ರಿಗೆ ಬಿಟ್ಟಂಥ ವಿಷಯ. ನಾವು ಹೇಳೋದನ್ನು ಹೇಳಬೇಕಾಗ್ತದೆ, ಹೇಳ್ತೀವಿ ಅನ್ನುವಂಥ ಮಾತನ್ನು ಹೇಳುವ ಮೂಲಕ ಕಾಂಗ್ರೆಸ್ ಒಂದು ಪ್ರಬುದ್ಧ ರಾಜಕೀಯ ಪಕ್ಷ ಅನ್ನೋದು ಈ ಸಂದರ್ಭ ತೋರಿಸ್ಕೊಳ್ತಾ ಇದೆ. ಯಾಕಂದರೆ ಈ ಹಿಂದಿನ ಪುಲ್ವಾಮಾದಲ್ಲೇ BJP ಅದೊಂದು ರಾಜಕೀಯ ರೂಪನ ಪಡಿಸಿ ಎಲೆಕ್ಷನ್ದಲ್ಲಿ ಆಯ್ಕೆ ಆಗಿದ್ದು ನಾವು ನೋಡಿದ್ದೀವಿ. ಇವತ್ತು ಟೀಕೆ ಮಾಡ್ಬೋದಿತ್ತು ಪುಲ್ವಾಮಾ ಬಗ್ಗೆ, ಅದು ಟೀಕೆ ಮಾಡಿದ ಇದು BJP ವೈಫಲ್ಯ, ಗುಪ್ತಚರದ ವೈಫಲ್ಯ, ಮತ್ತೇನೋ ಆರೋಪ ಸಿದ್ದರಾಮಯ್ಯ ಮಾಡ್ತಾಯಿದ್ದಾರೆ. ಮತ್ತು ಬೇರೆ ಆದರೂ ಕೇಂದ್ರದ ಕಾಂಗ್ರೆಸ್ ಪಕ್ಷ ಅಥವಾ ಒಟ್ಟಾರೆ ಕಾಂಗ್ರೆಸ್ ಪಕ್ಷ ಭಾಳ ಸಂಯಮದಿಂದ ಮಾತಾಡಲಿಕ್ಕೆ ಅನ್ನೋದು ಇದನ್ನು ಪ್ರತಿಯೊಂದು ಪಕ್ಷನೂ ಗಮನದಲ್ಲಿಟ್ಕೋಬೇಕಾಗಿದೆ. ಯಾಕಂದ್ರೆ ಈಗ ಆದಂಥದ್ದು ಆಘಾತ ಯಾರೇ ಆಗಿರಲಿ, ಒಂದಿಷ್ಟು ಸವಲತ್ತು ಸಿಕ್ಕ ತಕ್ಷಣ ಮನುಷ್ಯಾಗ ಆರಾಮಾಗಿರ್ಬೇಕು ಅನ್ನೋಂಥ ಭಾವನೆ ಬರ್ತದೆ. ನೋಡ್ರಿ, ನಮ್ಮ ಮೋದಿಯವರು ಒಳ್ಳೆಯ ದೇಶಭಕ್ತರು, ಅದರಲ್ಲೂ ಎರಡು ಮಾತಿಲ್ಲ. ರಾಷ್ಟ್ರಾಭಿಮಾನಿ, ಅದರಲ್ಲೂ ಎರಡು ಮಾತಿಲ್ಲ. ದೇಶದ್ರೋಹ ಕಾರ್ಯ ಅಂತ ಅವ್ರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಕೆಲವೊಮ್ಮೆ ಏನಾಗಿಬಿಡ್ತಪ್ಪ ಅಂತಂದ್ರೆ ಇತ್ತೀಚಿನ ದಿನದಲ್ಲಿ ಒಂದು ಸ್ವಲ್ಪ ಭಯೋತ್ಪಾದನಾ ಅಥವಾ ಭಯೋತ್ಪಾದಕತೆ ಒಂದು ಸ್ವಲ್ಪ ಕಡಿಮೆ ಆದಂಗೆ ಕಾಣ್ತಾ ಇತ್ತು. ಕಡಿಮೆ ಆಗ್ಯದ ಸುಳ್ಳೇನಲ್ಲ. ಇದರಿಂದಾಗಿ ಒಂದು ಸ್ವಲ್ಪ ಆಲಿಸ್ತನ ಬಂತು ಏನೋ. ಯಾಕೆಂದ್ರೆ ಈ ಸಂದರ್ಭದಲ್ಲೇ ಕಳೆದ 3-4 ವರ್ಷಗಳಿಂದ ರಿಕ್ರೂಟ್ಮೆಂಟೇ ಆಗಿಲ್ಲ. ಸೈನ್ಯದ್ದು ಅಗ್ನಿವೀರ ಅಂತ ಮಾಡಿದರು 4 ವರ್ಷದ್ದು. ಅದರಿಂದ ಎಷ್ಟು ಲಾಭ ಆಗ್ಬೋದು ಏನು ಅನ್ನೋದು ನಾವು ಈಗ ನೋಡಿದ್ದೀವಿ. ಅದ್ರ ಬಗ್ಗೆ ಚರ್ಚೆಯಲ್ಲಿ ಬೇಡ. ಆದರೆ ನಿಜವಾದ ವೀರರನ್ನು ತಯಾರು ಮಾಡುವಲ್ಲಿ ಅಗ್ನಿವೀರ ಫೇಲ್ ಆಗ್ಯದ ಅನ್ನೋದು ಮಾತ್ರ ಸುಳ್ಳೇನಲ್ಲ. ಆ್ಯಕ್ಚುಲಿ ಒಬ್ಬ ಜನರಲ್ ಪ್ರಕಾರ, ರಿಟೈರ್ಡ್ ಜನರಲ್ ಪ್ರಕಾರ 1,80,000 ಸೈನಿಕರನ್ನು ತುಂಬ್ಕೋಬೇಕಾಗಿತ್ತು ಈ ಕಳೆದ 3-4 ವರ್ಷಗಳೆಲ್ಲ. ಅದು ತುಂಬಿಕೊಳ್ಳಿಲ್ಲ. ಅದ್ರ ಪರಿಣಾಮ ಇದು ಅಂತೇಳಿ. ಯಾಕಂದ್ರೆ ಒಂದು ಕಡೆ ಪಾಕಿಸ್ತಾನ, ಇನ್ನೊಂದು ಕಡೆ ಚೈನಾ, ಇವರಿಬ್ಬರು ಸದಾ ಭಾರತದ ಜೊತೆಗೆ ಕಾಲಕ್ಕೆದ್ರೆ ಜಗಳ ತೆಗೆಯುವಂಥವ್ರು. ಸದಾ ಎಚ್ಚರಿಂದ ಇರಬೇಕಾದದ್ದು. ಇದರಲ್ಲಿ ಒಂದಿಷ್ಟೇನೋ ಮೋದಿಜಿಯವರು ಅವ್ರ ಅಳಿವಲ್ಲೇ ಫೇಲ್ಯೂರ್ ಆಗಿದ್ರು ಅಂತ ಹೇಳ್ಬೇಕಾಗ್ತದೆ. ಯಾಕಂದ್ರೆ ಭಾಳ ಕಟ್ಟುನಿಟ್ಟಿನಿಂದ ಯಾರೂ ಇರಲಿ, ಕಾಂಗ್ರೆಸ್ಸಿನ ಹಿಂದೆ ಸರ್ಕಾರ ತಪ್ಪಾಗಿರ್ಬೋದು, ಇವರು ತಪ್ಪಾಗಿರ್ಬೋದು, ಅದು ತಪ್ಪನ್ನು ಚರ್ಚೆ ಮಾಡ್ತಾ ಕೊಡುವ ವಿಷಯ ಅಥವಾ ಸಮಯ ಇದಲ್ಲ. ಅದನ್ನು ನಮ್ಮ ಖರ್ಗೆ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ನಾವು ನಿಮಗೆ ಸಪೋರ್ಟ್ ಮಾಡ್ತೇವಪ್ಪ, ನಾವು ಏನು ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಹೋಗೋದಿಲ್ಲ, ಇದರ ಲಾಭನ ಮಾಡ್ಕೊಳ್ಳಿಕ್ಕೆ ಹೋದ್ರೆ ಅನ್ನೋದು ಇಂಡೈರೆಕ್ಟಾಗಿ ಹೇಳಿದ್ದಾರೆ. ಹೌದು, ಮಾಡ್ಕೋಬಾರದು. ಇದನ್ನು ದೇಶಕ್ಕೆ ಆಪತ್ತಿದು, ಇಡೀ ದೇಶದ ವ್ಯವಸ್ಥೆಗೆ ಆಪತ್ತು, ನಮ್ಮ ಬಾರ್ಡರ್ಗೆ ಆಪತ್ತು. ಅಂಥ ಪ್ರಸಂಗದಲ್ಲಿ ನಾವು ಒಂದಾಗಬೇಕು. ಜೊತೆಗೆ ಸಾಧ್ಯ ಆದರೆ ಎಲ್ಲಿಗಳ ತನಕನೂ ಲಾಹೋರ್ ತನಕನೂ ಈ ಸಲ ದಾಳಿ ಮಾಡಬೇಕು ಅಂತ ಒಮ್ಮೆ ಅನ್ನಿಸ್ತದ. ಹೌದು, ಅಂತಾರಾಷ್ಟ್ರೀಯ ಮಟ್ಟದಲ್ಲ, ಚೈನಾ ಆಗಿರ್ಬೋದು, ಅದ್ರ ಜೊತೆಗೆ ನಮ್ಮ ಅಮೆರಿಕ ಆಗಿರ್ಬೋದು, ರಷ್ಯಾ ಆಗಿರ್ಬೋದು, ಇದನ್ನು ಒಪ್ಪಲಾಗುವುದಿಲ್ಲ ಅನ್ನೋದು ಮಾತು ಸತ್ಯದ. ಆದರೆ ನಮ್ಮ ಅನಿವಾರ್ಯ ಆಗ್ತದೆ ರೀ. ಅಸ್ತಿತ್ವ ಪ್ರಶ್ನೆ ಬಂತದೆ. ಇವತ್ತು ಎಷ್ಟು ವರ್ಷದಿಂದ ನಡೆದಿದೆ ಭಯೋತ್ಪಾದನೆ ಕೆಲಸಗಳು. 85ರಂತೆ ಜೋರಾಗಿದೆ. ಮತ್ತು ಬೇರೆ ಅದ್ರ ಪೂರ್ವದಲ್ಲಿ ಯುದ್ಧ, ಅದು ಯುದ್ಧಕ್ಕೂ ಭಾರತ ಮಣಿದಿಲ್ಲ ಅನ್ನೋದು ಗೊತ್ತಾದ ತಕ್ಷಣ ಈ ಹೊಸ ಇದು ಹೇಳಿದ್ರು, ಗೇರಿಲ್ಲಾ ವಾರ ರೀತಿ. ಆನಂತರ ಭಯೋತ್ಪಾದನೆ ಶುರು ಆಯಿತು. ಭಾರತ ಒಳಗೂ ಮಾಡಿದರು, ಹೊರಗೂ ಮಾಡಿದರು, ಏನೆಲ್ಲ ಮಾಡಿದರು. ಬಾರ್ಡರ್ ಮೇಲೆ ಸತತ ಈ ಒಂದು POK ಮೇಲಂತೂ ಸದಾ ಇದ್ದಿದ್ದಿಲ್ಲ ರೀ. ಇಂಥ ಪ್ರಸಂಗದಲ್ಲ ಒಂದಿಷ್ಟು ಇತ್ತೀಚಿನ ದಿನದಲ್ಲೇ ನಿಜವಾಗಿಯೂ 370 ಅದು ಇನ್ನು ತೆಗೆದಕ್ಕಾಗ್ಯದನೋ ಅಥವಾ ನಿಜವಾಗಿಯೂ ಒಂದು ಸ್ಟ್ರಿಕ್ಟ್ ಆದಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದನೋ BJP ಈ ಸಮಯದಲ್ಲಿ ಒಂದಿಷ್ಟು ಡೆವಲಪ್ಮೆಂಟ್ ಆಗಿತ್ತು. ಆದರೆ ಈಗ ಸಡನ್ನಾಗಿ ಏನಾಗಿಬಿಡ್ತು, ಈ ಘಟನೆ ಆದ ತಕ್ಷಣ ಇದು ಮೈ ಮೈರಿತೀರಪ್ಪ BJP ಅಂತ. ಈ ಸಂದರ್ಭದಲ್ಲಿ ಟೀಕೆ ಮಾಡ್ಬೋದಿತ್ತು ಕಾಂಗ್ರೆಸ್, ನೀವು ಮೈ ಮಾರ್ತಾರೆ ಹಾಗೆ ಹೀಗೆ ಅಂತ ಟೀಕೆ ಮಾಡೋದು ಈಗಾಗಲೇ ಮಾಡಲಿಕ್ಕೆ ಹೆಚ್ಚಿದ್ರೆ ಆಮದು ಬೇರೆ. ಆದರೂ ಇನ್ನೂ ತೀವ್ರವಾಗಿ ಮಾಡ್ಬೋದಾಗಿತ್ತು. ಅದನ್ನು ಮಾಡ್ತಾಯಿಲ್ಲ. ಅದಕ್ಕಿಂತ ಮುಖ್ಯವಾಗಿ ನಾವು ಈ ಸಂದರ್ಭ ನಿಮ್ಮ ಜೊತೆಗೆ ಇದ್ದೀವಿ ಅಂದರೆ ಸ್ವತಃ
ಅದರ ಅಧ್ಯಕ್ಷರು ಹೇಳ್ತಾ ಇದ್ದಾರೆ. ಮತ್ತು ಇದು ಪ್ರಬುದ್ಧ ರಾಜಕಾರಣಿಯ ಒಂದು ನಡೆ. ಬಿ ಜೆ ಪಿ ಜೊತೆಗೆ ಎಷ್ಟೋ ವೈರುಧ್ಯಗಳಿರಲಿ, ವಿರೋಧಗಳಿರಲಿ, ಮತ್ತೇನೂ ಇರಲಿ, ಅದು ನಮ್ಮ ವೈಯಕ್ತಿಕಪ್ಪ ಅಲ್ಲಲ್ಲೇ ಮಾಡುವಂಥದ್ದು, ಬಾರ್ಡರ್ ವಿಷಯದಲ್ಲಿ ಅಲ್ಲ. ಮತ್ತು ಅದೇ ದೇಶದಲ್ಲಿ ಈಗ ಬಿ ಜೆ ಪಿ ಆದರೂ ಎಚ್ಚೆತ್ತುಕೊಂಡಿಲ್ಲ. ತನ್ನ ತಪ್ಪ ತನಗೆ ಅರಿವಾಗ್ಯದ. ಯಾಕಂದ್ರೆ ಮೊದಲು ಸೈನಿಕರು ಬೇಕೇ ಬೇಕು ನಮಗೆ, ಇಲ್ಲಂತಲ್ಲ, ಇಲ್ಲಾಂದ್ರೆ ಬದಿ ಜನ ಬಂದೇ ಬಿಡ್ತಾರೆ. ಇನ್ನು ಇದೇ ಸಂದರ್ಭದಲ್ಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲೇ ಒಂದಿಷ್ಟು ಏನಪ್ಪ ಅಂದ್ರೆ ಬದಲಾವಣೆ ಕಾಣ್ತಾ ಇದೆ. ಏನಪ್ಪ ಅಂತಂದರೆ, ಇಲ್ಲಿವರೆಗೆ ನಾವು ಯುದ್ಧವನ್ನು ಮಾಡ್ತಾಯಿದ್ವಿ, ಬಂದೂಕು ಮತ್ತು ಅವ್ರು ಯಾವುದೋ ಶಸ್ತ್ರಗಳನ್ನು ಉಪಯೋಗ ಮಾಡುವ ಅಥವಾ ನ್ಯೂಕ್ಲಿಯರ್ ಬಾಂಬ್ ಉಪಯೋಗ ಮಾಡಬೇಕಂತ ಮಾಡ್ತಾಯಿದ್ವಿ. ಆದರೆ ಇತ್ತೀಚೆಗೆ ಅಮೇರಿಕಾದ ಟ್ರಂಪ್ ಅವರು ಏನು ಮಾಡಿಬಿಟ್ರಪ್ಪ ಅಂತಂದ್ರೆ ಆರ್ಥಿಕ ಯುದ್ಧವನ್ನು ಘೋಷಣೆ ಮಾಡಿಬಿಟ್ರು. ಆರ್ಥಿಕ ಯುದ್ಧದಿಂದ ಭಾರತಕ್ಕೂ ಲಾಸ್ ಆಗೋದಿಲ್ಲ ಅಂತಲ್ಲ. ಯಾಕಂದರೆ ಅವ್ರು ಎಷ್ಟು ಟ್ಯಾಕ್ಸ್ ನಮ್ಮ ಮೇಲೆ ಹಾಕ್ತಾರೆ, ನಾವು ಅವ್ರ ಮೇಲೆ ಹಾಕ್ತೀವಿ, ಅಥವಾ ನಾವು ಎಷ್ಟು ಹಾಕ್ತೀವಿ ಅವ್ರು ನಮ್ಮ ಮೇಲೆ ಹಾಕ್ತಾರೆ ಅನ್ನುವಂಥ ರೆಸಿಪ್ರೋಕಲ್ ಅಥವಾ ಪ್ರತಿ ಸುಂಕ ನೀವೆಷ್ಟು ಹೇಳ್ತೀರ ಅಷ್ಟು ಹಾಕ್ತೀವಿ ಅಂತೇಳಿ ಮಾಡಿದ್ರಿಂದ ಇಡೀ ವಿಶ್ವನೇ ಇವತ್ತು ಗದಬಡಿಸ್ಲಿಕ್ಕೆ. ಚೈನಾ, ಅಮೇರಿಕಾ ಜೊತೆಗೆ ರಷ್ಯಾ, ಇನ್ನುಳಿದ ಯುರೋಪ್ ಕಂಡ ದೇಶಗಳಿಗೆ ಭಾರತ ಕೊಳ್ಳುವ ದೇಶ. ಯಾಕಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಇಲ್ಲಿಲ್ಲ. ಈಗ ನಾವು ಸ್ವಲ್ಪ ಚರ್ಚೆ ಮಾಡಿದ್ದೀವಿ ನಾವು ಅದನ್ನು. ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ದೊಳಗೆ ನಾವು ಸೋತಿದ್ದೀವಿ, ಆದರೆ ಕೊಳ್ಳುವುದ್ರಲ್ಲಿ ನಾವು ಇನ್ನೂ ಇದ್ದೀವಿ. ಆದರೆ ಉದ್ಯೋಗಗಳಿಲ್ಲ, ಆಮದು ಬೇರೆ. ಆದರೂ ಸಾಲ ಮಾಡೋದು ತುಪ್ಪ ತಿನ್ನುವಂಥ ಜನ ನಮ್ಮಲ್ಲಿದ್ದಾರೆ. ಹೀಗಾಗಿ ಕೊಳ್ಳುವ ದೇಶ ಅಂತೇಳಿ ಅವರೆಲ್ಲ ತಮಗೆ ಮಾರ್ಕೆಟ್ ಮಾಡ್ಕೊಳ್ಳೋ ಸಲುವಾಗಿ ನಮ್ಮ ಜೊತೆಗೆ ಒಳ್ಳೆ ದುಸ್ತಿ ಇಟ್ಕೋಬೇಕಪ್ಪ. ಯಾಕಂದ್ರೆ 42 ಕೋಟಿ ಜನಸಂಖ್ಯೆ ಇದ್ದೀವಿ ನಾವು ಕೊಳ್ಳೋರು. ನಮ್ಗೆ ಬೇಕು, ಹೊಟ್ಟೆಗೆ ಹಿಟ್ಟು ಬೇಕು, ಮತ್ತೇನು ಬೇಕು, ಚುಟ್ಟಿಗೆ ಮಲ್ಲಿಗೆ ಬೇಕು, ಎಲ್ಲ ಬೇಕು, ಕೊಳ್ಳೋರು ನಾವು. ಹೀಗಾಗಿ ಚೀನಾಕ್ಕೂ ಈಗ ಮೊದಲಿನ ರಭಸಿಲ್ಲ. ಬಾರ್ಡರ್ ಮೇಲೆ ತೊಗೊಂಡು ಏನು ಮಾಡೋದಪ್ಪ ಅದನ್ನು. ಅದಕ್ಕಿಂತ ಇಲ್ಲೇ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಗೂಡ್ಸ್ ಎಲ್ಲ ನಮ್ಗೆ ತೊಗೊಳ್ತಾ ಇದ್ದಾರೆ, ನಮ್ಮ ಖರೀದಿ ಮಾಡ್ತಾ ಇದ್ದಾರೆ, ನಮಗೆ ಲಾಭ ಕೊಡ್ತಾ ಇದ್ದಾರೆ. ಯಾಕೆ ಜಗಾಡೋದು ಅಂತ ಆಯ್ತಾರೆ. ಸಾಕಷ್ಟು ಏರಿಕೆ ಆಗಿದೆ ವ್ಯಾಪಾರದಲ್ಲೇ. ಅದು ನಾವು ಬರೀ ಇಂಪೋರ್ಟ್ ಮಾಡ್ತೀವಿ, ಎಕ್ಸ್ಪೋರ್ಟ್ನಿಂದ ಮಾಡೋದು ನಮ್ಮ ಕೆಪಬಿಲಿಟಿ ಇಲ್ಲ. ಹೀಗಾಗಿ ನಾವು ಮಾರ್ಕೆಟನ್ನು ಕಳ್ಕೊಳ್ಳೋ ಮನಸ್ಸು ಚೀನಾಕ್ಕಿಲ್ಲ. ಅದೇ ರೀತಿ ಅಮೇರಿಕಾಗೂ ಸಹಿತ, ಅದೇ ರೀತಿಯಾಗಿ ನಮ್ಮ ರಷ್ಯಾಗೂ ಸಹಿತ. ಹೀಗಾಗಿ ಅವ್ರಿಗಿದೊಂದು ಏನಪ್ಪ ಮಾರ್ಕೆಟ್. ಅದಕ್ಕಾಗಿ ಇವತ್ತು ಹೆಚ್ಚಿಗೆ ಅವರು ಭಾರತವನ್ನು ಅಥವಾ ನಮ್ಮನ್ನು ಭಾಳ ವಿಶ್ವಾಸ ನೋಡ್ತಾ ಇದ್ದಾರೆ ಅನ್ನೋದು ಅಷ್ಟೇ ಸತ್ಯದ. ಈ ಸಂದರ್ಭದಲ್ಲೇ ನಮ್ಮ ಮೋದಿ ಅವರು ಇದನ್ನೆಲ್ಲ ಬ್ಯಾಕ್ಗ್ರೌಂಡ್ ಉಪಯೋಗ ಮಾಡ್ತಾರಿಲ್ಲ ಅಂತಲ್ಲ. ಅವರಲ್ಲಿಯೂ ಸಾಕಷ್ಟು ಸಲಹೆಗಾರರಿದ್ದಾರೆ, ಅದರ ಸಾಕಷ್ಟು ಜನರಿದ್ದಾರೆ. ಅವರೆಲ್ಲ ಸಲಹೆ ಕೊಡುವ ಜೊತೆಗೆ ಇವತ್ತು ಒಂದು ನೇರಾಳೆ ರಜೇಕ, ಎರಡನೇದ್ದು ನಮ್ಮಲ್ಲಿಯ ಪಾಕಿಸ್ತಾನ ಪರದಿಂದ ಜನರ ಮನಸ್ಸನ್ನು ಗೆಲ್ಲೋರು. ಯಾಕಂದರೆ ಅವರನ್ನು ಓಡಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅವ್ರನ್ನ ಕೊಲ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರ ವಿಶ್ವಾಸ ಗೆಲ್ಲೋದು ಭಾಳ ಮಹತ್ವ. ಯಾಕಂದ್ರೆ ಇಲ್ಲೇ ನಿವಾಸಿಗಳು ಅವ್ರಿಗೆ ಇಲ್ಲಪ್ಪ ಪಾಕಿಸ್ತಾನಗಿಂತ ನಾವು ಚೆನ್ನಾಗಿದ್ದೀವಿ, ನಮ್ಗೆ ಒಳ್ಳೇದಿದೆ, ನಮ್ಮ ಭವಿಷ್ಯ ಚಲೋ ಅದ ಅಂತ ಇನ್ನಷ್ಟು ಕನ್ಫರ್ಮೇಷನ್ ಮಾಡಿ ಅವ್ರನ್ನ ನಮ್ಮೊಳಗೆ ತೊಗೊಳ್ಳೋಂಥದ್ದು ಹಾಗೆ ಭಾಳ ಬೆಸ್ಟ್. ಆ ದಿಶೆಯಲ್ಲೇ ನಮ್ಮೊಳಗೆ ತೊಗೊಂಡು ಪಾಕದಲ್ಲಿರ್ತಿರುವಂಥ ಸೈನ್ಯ ಏನು ಮಾಡಿದೆ, ಸೈನಿಕರೇ ಇದರಿಂದ ಇದನ್ನು ಸ್ಪಷ್ಟ ಆಗ್ತಾಯಿದೆ. ಯಾಕಂದ್ರೆ ಇತ್ತೀಚಿನ ದಿನದಲ್ಲೇ ಟೆರರಿಸ್ಟು ಸಹಿತ ಅವರು ಬೆದರ್ತಾ ಇದ್ದಾರೆ. ಅವ್ರಿಗೂ ಹೆಣ್ಣರು ಮಕ್ಕಳು ಎಲ್ಲ ಇರ್ತಾರೆ. ಯಾಕೆ ಬೇಕಪ್ಪ ನಮಗೆ ನೋಡ್ರಿ, ಕಸಾಬ್ 1 ಲಕ್ಷ ರೂಪಾಯಿಗೆ ಇಲ್ಲಿ ಬಂದ, ಅವ್ರ ಮಿಂತಾರೆ ಏನು ತೊಂದರೆ ಆಯಿತು, ಏನು ಈಗಾಗಲೇ ಗೊತ್ತಿಲ್ಲಂಥ ಪರಿಸ್ಥಿತಿ. ಈಗ ಜನಸಾಮಾನ್ಯರಿಗೂ ಇದು ಬೇಡ ಆಗ್ಯದ. ಯಾಕಂದ್ರೆ ಮೊನ್ನೆ ನಡೆದ ಘಟನೆಯಲ್ಲ, ಈ ಪಹಲ್ಗಾಮದಲ್ಲಿ ನಡೆದ ಘಟನೆಯಲ್ಲಿ ಪಾಪ ಅಲ್ಲಿ ಮುಸ್ಲಿಮ್ ಸಹಿತ ಅನೇಕ ಹಿಂದೂಗಳಂತಂದು ಅವ್ರು ಹೊತ್ತು ತಂದು ಬೇರೆಗಳು ಉಳಿಸಿದ್ದಾರೆ, ಉಳಿಸಿದ್ದಾರೆ. ಇದು ಸಣ್ಣ ವಿಷಯ ಅಲ್ಲ, ನಾವು ಇದನ್ನು ಗಮನಿಸಬೇಕಾಗಿದೆ. ಆದಿಲ್ ಅನ್ನೋಂಥ ವ್ಯಕ್ತಿ ಪಾಪ ತನ್ನ ಜೀವನೂ ಕೊಟ್ಟಿದ್ದಾರೆ. ಇವೆಲ್ಲ ಗಮನದಲ್ಲಿಟ್ಟುಕೊಂಡು ನಾವು ನೀತಿಯನ್ನು ನಿರ್ವಹಿಸಬೇಕಾಗಿದೆ. ಈ ದಿಶೆಯಲ್ಲಿ ನಮ್ಮ ಕಾಂಗ್ರೆಸ್ ಇದ್ದಿದ್ದು, ಅದರಲ್ಲೂ ಮುಖ್ಯವಾಗಿ ಖರ್ಗೆ ಅವರು. ಯಾಕಂದರೆ ಕಾಂಗ್ರೆಸ್ನ ಮುಖವಾಡ ಅವರು ಸ್ಪಷ್ಟಪಡಿಸ್ತಾ ಇದ್ದಾರೆ, ನಾವು ರಾಜಕೀಯ ಮಾಡೋದಿಲ್ಲಪ್ಪ, ಇದರಲ್ಲ ನಾವು ನಿಮ್ಮ ಜೊತೆಗಿದ್ದೀವಿ, ನೀವೇನು ನಿರ್ಧಾರ ತೋರಿಸ್ತೀವಿ. ಇನ್ನು ಇದನ್ನು ಮೋದಿ ಅವರು ಯಾವ ರೀತಿ ಉಪಯೋಗ ಮಾಡ್ಕೊಳ್ತಾರೋ ಗೊತ್ತಿಲ್ಲ ನನಗೆ. ಆದರೆ ಇದನ್ನು ಅವರಾದರೂ ಸಹ ರಾಜಕೀಯ ಲಾಭಕ್ಕಾಗಿ ಉಪಯೋಗಿಸಬಾರದು ಅನ್ನೋದು ಈ ಸಂದರ್ಭದಲ್ಲಿ ಒಂದು ಅಭಿಪ್ರಾಯ. ಅವ್ರು ಏನು ಗೊತ್ತಿಲ್ಲ ನಮಗೆ. ಯಾಕಂದ್ರೆ ಈ ಒಂದು ಪುಲ್ವಾಮಾದಲ್ಲೇ ಅದನ್ನು ಅವರು ಹಿಂದಿನ 2019 ಎಲೆಕ್ಷನ್ದಲ್ಲ ಉಪಯೋಗ ಮಾಡಿಕೊಂಡ್ರು ಅನ್ನೋದು ಎಲ್ಲರಿಗೂ ಗೊತ್ತಿದ್ದ ವಿಷಯ. ಅದು ಹಾಗೆ ಇದನ್ನು ಉಪಯೋಗ ಮಾಡಬಾರ್ದು. ಇದು ದೇಶದ ಮೇಲೆ ಆಪತ್ತಿನ ಸಮಯ. ಎಲ್ಲರೂ ಒಂದಾಗಿ, ಕಾಂಗ್ರೆಸ್ ಅವರು, BJP ಗರು, ಅಖಿಲೇಶ್ ಯಾದವ್ರದ, SP ಆಗಿರ್ಬೋದು, BSP ಆಗಿರ್ಬೋದು, ಎಲ್ಲ ಪಕ್ಷಗಳು ಒಂದಾಗಿ ಈ ಸಮಸ್ಯೆನ ಎದುರಿಸುವಂಥದ್ದು. ಈ ದಿಶೆಯಲ್ಲೇ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರ ಹೇಳಿಕೆ ಇವತ್ತು ಭಾಳ ಮಹತ್ವವನ್ನು ಪಡೀತದೆ, ಪ್ರಸ್ತುತಿಯನ್ನು ಪಡೀತದೆ. ನಿಮಗೆ ಅನ್ನಿಸ್ತದೆ ಸರಿನೂ ತಪ್ಪು, ಸರಿ ಅದು ಸರಿ ತಪ್ಪು ಅಂತ ತಪ್ಪಲ್ರಿ. ಲೈಕ್ ಮಾಡಿ, ಡಿಸ್ಲೈಕ್ ಮಾಡಿ, ಏನು ಮಾಡಿರಿ, ಅವ್ರು ಸದಾ ಸಂಪರ್ಕದಲ್ಲಿರಿ. ಇದು H16 ನ್ಯೂಸ್, ಅರ್ಥಾತ್ H ಸೀತಾರಾಮ್. ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.